ವೆಲ್ಕಮ್ ಬ್ಯಾಕ್ ಟು ಜಸ್ಟ್ ಸೆಟ್. ನಾನು ನಿಮ್ಮ ರಜನೀಶ್. ಈ ದಿನ ನಾನು ಯಾವುದೇ ಟೂರಿಸ್ಟ್ ಪ್ಲೇಸ್ನ ತೋರಿಸ್ಲಿಕ್ಕೆ ಹೋಗ್ತಿಲ್ಲ. ನೀವು ಆಲ್ರೆಡಿ ಈಗ ತಮ್ಮನೇಲಲ್ಲಿ ನೋಡಿರ್ತೀರ. ಇವತ್ತು ನಾವಿದ್ದೀವಿ ನಮ್ಮ ಕೇರ್ಬ್ರಮ್ಮಿನ ಕೆಲವೊಂದು ಪ್ರಾಚೀನ ಸ್ಥಳಗಳ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಈ ವಿಡಿಯೋದಲ್ಲಿ ನಾನು ಹೋಗ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಕೇರ್ಬ್ರಮ್ಮಿನ ಮೊದಲನೇ ಹೆಸರು ಯಾರಿಗಾದ್ರೂ ನೆನಪಿದ್ರೆ ಕಾಮೆಂಟ್ ಮಾಡಿ. ಅದೇ ರೀತಿ ಈ ಕೇರ್ಬ್ರಮ್ 1200 ವರ್ಷಗಳ ಹಳೆಯ ಊರು ಅಂತ ನಿಮ್ಗೇನಾದರೂ ಗೊತ್ತಿದೆಯಾ? ಹೌದು, ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತೀನಿ. ಸೊ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕಡೆವರೆಗೂ ನೋಡಿ. ಇನ್ನು ಯಾರ್ಯಾರು ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ. ಎಸ್ಪೆಷಲಿ ನನ್ನ ಕೇರ್ಬ್ರಮ್ ಫ್ರೆಂಡ್ಸ್ ಯಾರ್ಯಾರಿದ್ದೀರೋ, ಕೇರ್ಬ್ರಮ್ ಜನತೆ ಯಾರ್ಯಾರಿದ್ದೀರೋ ಅವರು ಈ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ. ಈ ದಿನ ನಾನಿದ್ದೀನಿ ಕೇರ್ಬ್ರಮ್ ಬಳಿ ಇರುವಂಥ ITI ಅಥವಾ ದೂರವಾಣಿ ನಗರ ಅಂತ ಏನಂತ ಕರೀತಾರೆ. ಸೊ ಆ ಜಾಗದಲ್ಲಿದ್ದೀನಿ. ಈ ದೂರವಾಣಿ ನಗರ ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಾದರೆ, ಈ ದೂರವಾಣಿ ನಗರ ಒಂದು ಕಾಲದಲ್ಲಿ ಭಾರತೀಯ ಟೆಲಿಕಾಂ ಸಂಸ್ಥೆಗೆ ತುಂಬ ಸಹಾಯ ಮಾಡಿದಂಥ ಒಂದು ಸ್ಥಳ. ಯಾಕಂದರೆ ಇಲ್ಲಿರುವಂಥ ITI ಫ್ಯಾಕ್ಟ್ರಿ ತುಂಬ ಪ್ರಸಿದ್ಧವಾದಂಥ ಒಂದು ಕಾರ್ಖಾನೆ ಆಗಿತ್ತು ಅಥವಾ ಸಂಸ್ಥೆ ಆಗಿತ್ತು. 30-40 ವರ್ಷಗಳ ಹಿಂದೆಯೇ ಈ ITIಯಿಂದ ನಮ್ಮ ಬೆಂಗಳೂರಿಗೆ ಎಷ್ಟೋ ಉಪಯೋಗ ಆಗಿದೆ. ಸೊ ಇವತ್ತು ನಾನು ಅಲ್ಲಿದ್ದೀನಿ. ಇವಾಗ ಸಂಪೂರ್ಣವಾಗಿ ಅದೆಲ್ಲ ಮುಚ್ಚೋಗಿದೆ ಅಂತ. ಈಗ ಸದ್ಯಕ್ಕೆ ಇರುವವರೆಲ್ಲ ಗೌರ್ಮೆಂಟ್ ಎಂಪ್ಲಾಯೀಸು, ಇವರು ಮಾತ್ರ ಇಲ್ಲಿರೋದು. ಮೊದಲೆಲ್ಲ ಇಲ್ಲಿ ITIಯಲ್ಲಿ ಕೆಲಸ ಮಾಡಿಕೊಂಡು ಕ್ವಾರ್ಟರ್ಸ್ ಅವರು ಇಲ್ಲೇ ಬಂದು ವಾಸ ಮಾಡ್ತಾಯಿದ್ರು. ಹಾಗೆ ನಿಮಗೆ ಒಂದು ಜಾಗ ತೋರಿಸ್ತೀನಿ ಕೇರ್ಬ್ರಮ್ಮಲ್ಲಿ. ಆ ಜಾಗ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ಬಗ್ಗೆ. ಕೇರ್ಬ್ರಮ್ ಗೌರ್ಮೆಂಟ್ ಹಾಸ್ಪಿಟಲ್ ಮುಂದೆ ಇರುವಂಥ ಸಿಗ್ನಲ್ ಬಳಿ ಆ ಕಡೆ ನಿಮಗೆ 1 ವೇ ಇದೆ, ಈ ಕಡೆ ಮಾತ್ರ 2 ವೇ ಇದೆ. ಸೊ ಯಾವಾಗಾದರೂ ಯೋಚನೆ ಮಾಡಿದ್ರೆ ಯಾಕೆ ಈ ಕಡೆ 2 ವೇ ಇದೆ ಅಂತ? ಸುಮಾರು 30 ವರ್ಷಗಳ ಹಿಂದೆ ಈ ITI ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಕೆಲಸಗಾರರಿಗೆ ಬಸ್ಸಿನ ವ್ಯವಸ್ಥೆ ಕಲಿಸಿಕೊಟ್ಟದಂಥ ಜಾಗ ಅದು. ಬಸ್ಸು ನಿಲುಗಡೆ ಮಾಡುತ್ತಿದ್ದಂಥ ಜಾಗ ಅದು. ಅದಕ್ಕಾಗಿ ಅಲ್ಲಿ 2 ವೇ ನೀವು ನೋಡ್ಬೋದು. ITIಗೆ ಬಂದರೆ ನನ್ನ ಕಾಲೇಜ್ ಡೇಸ್ ಎಲ್ಲ ನೆನಪಾಗುತ್ತೆ. ನಾನು PUC ಮತ್ತು ಡಿಗ್ರಿ ಓದಿದ್ದೆಲ್ಲ ಇಲ್ಲೇ ಕೇರ್ಬ್ರಮ್ಮಲ್ಲೇ. ಆಗೆಲ್ಲ ನಾವು ಕಾಲೇಜ್ ಬಂಕೆಲ್ಲ ಹೊಡ್ಬಿಟ್ಟು ನಾವು ಈ ITIಗೆ ಬಂದ್ಬಿಡ್ತಾಯಿದ್ವಿ. ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಮುಂದೆ ಸರ್ಕಲ್ ಕಾಣಿಸ್ತಾ ಇಲ್ಲ ನಿಮಗೆ. ಸೊ ಅಲ್ಲೊಂದು ಸರ್ಕಲ್ ಇದೆ. ಆ ಸರ್ಕಲಲ್ಲಿ ಅಡ್ಡ ಆಗ್ತಾಯಿದ್ವಿ. ಅಥವಾ ಈ ಕಾಲೇಜ್ ITI ಗ್ರೌಂಡಲ್ಲಿ ಯಾವಾಗೂ ಕ್ರಿಕೆಟ್ ಆಡ್ಕೊಂಡು ಇಲ್ಲೇ ಇರ್ತಾಯಿದ್ವಿ. ಸೊ ಅದೆಲ್ಲ ನೆನೆಸ್ಕೊಂಡ್ರೆ ಚೆನ್ನಾಗಿದೆ ಇಲ್ಲಿನ ವಾತಾವರಣ. ಐ ಆಮ್ ಮಿಸ್ಸಿಂಗ್ ಮೈ ಕಾಲೇಜ್ ಡೇಸ್. ನಾನು ಇನ್ನೂ ಒಂದು ಹೇಳೋದು ಮರ್ತದೆ. ಈ ITIಯಲ್ಲಿ ಒಂದು ಥಿಯೇಟ್ರ್ ಇತ್ತು. ಎಷ್ಟು ಜನಕ್ಕೆ ನೆನಪಿದೆಯೋ ನನಗೆ ಗೊತ್ತಿಲ್ಲ. ಆ ಥಿಯೇಟ್ರಲ್ಲಿ ತುಂಬ ಜನ ಇರ್ತಾ ಇರಲಿಲ್ಲ. ನಾವೊಂದು ಕಾಲೇಜ್ ಬಂದು ಕೊಡ್ಬಿಟ್ಟು 4-5 ಜನ ಹೋಗ್ತಾಯಿದ್ವಿ. ಸೊ ನಮಗೋಸ್ಕರನೇ ಶೋಸ್ನ ಸ್ಟಾರ್ಟ್ ಮಾಡೋರು. ಯಾರಿಗಾದ್ರೂ ನೆನಪಿದ್ರೆ ITIಯಲ್ಲಿ ಇದ್ದಂಥ ಆ ಥಿಯೇಟ್ರ್ ನಾನು ತೋರಿಸ್ಲಿಕ್ಕೆ ಆಗಲಿಲ್ಲ. ಪಕ್ಕದ ರೋಡಲ್ಲಿದೆ ಅದು. ಸೊ ಯಾರಿಗಾದ್ರೂ ನೆನಪಿದ್ರೆ ಆ ಥಿಯೇಟ್ರಲ್ಲಿ ಯಾರಾದರೂ ನೋಡಿದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಇನ್ನು ಕೇರ್ಬ್ರಮ್ ಬಳಿ ಇರುವಂಥ ರೈಲ್ವೆ ಸ್ಟೇಷನ್ ನಿರ್ಮಾಣ ಆಗಲು ಮೂಲ ಕಾರಣ ಬ್ರಿಟಿಷರು ಆಗಿನ ಕಾಲದಲ್ಲಿ ಈ ಕೋಲಾರ ಮತ್ತು ಬಂಗಾರಪೇಟೆ, ಮದ್ರಾಸ್ಗೆ ಸಂಚಾರ ಮಾಡಲು ಅವ್ರಿಗೊಂದು ಮಾರ್ಗ ಬೇಕಾಗಿತ್ತು. ಆಗ ಅಲ್ಲೊಂದು ರೈಲ್ವೆ ಸ್ಟೇಷನ್ ನಿರ್ಮಾಣ ಮಾಡ್ತಾರೆ. ನಿಮ್ಗೆ ಗೊತ್ತಿರಬೇಕು, ಕಂಟೋನ್ಮೆಂಟು. ಸೊ ಅದಾದಮೇಲೆ ಅವ್ರಿಗೆ ಸಬ್ ಸ್ಟೇಷನ್ ಆಗಿ ಇದೊಂದು ರೈಲ್ವೆ ಸ್ಟೇಷನ್ ನಿರ್ಮಾಣ ಮಾಡ್ತಾರೆ. ಇವತ್ತು ಈ ಬೆಂಗಳೂರು ಆಗ್ನೇಯ ದಿಕ್ಕಲ್ಲಿರುವಂಥ ಪ್ರಮುಖ ರೈಲ್ವೆ ಸ್ಟೇಷನ್ಗಳಲ್ಲಿ ಈ ಕೇರ್ಬ್ರಮ್ ರೈಲ್ವೆ ಸ್ಟೇಷನ್ ಮೊದಲನೇ ಸ್ಥಾನದಲ್ಲಿರುತ್ತೆ. ಅದೇ ರೀತಿ ಬ್ರಿಟಿಷರು ಆಗಿನ ಕಾಲದಲ್ಲಿ ಬೆಂಗಳೂರಿಂದ ಮದ್ರಾಸ್ಗೆ ಪ್ರಯಾಣ ಮಾಡಲು ಅವರು ನಿರ್ಮಾಣ ಮಾಡಿದಂಥ ರಸ್ತೆನೇ ಈ ಓಲ್ಡ್ ಮದ್ರಾಸ್ ರೋಡ್. ಇದು ಆ ಕಾಲದಲ್ಲಿ ಬ್ರಿಟಿಷರ ಕಾಲೋನಿ ಆಗಿತ್ತು. ಈಗಲೂ ಸಹ ನೀವು TC ಪಾಳ್ಯದ ಬಳಿ ಆಂಗ್ಲೋ ಇಂಡಿಯನ್ಸ್ನ ಇವಾಗಲೂ ಸಹ ನೀವು ನೋಡ್ಬೋದು. ಆಗಿನ ಕಾಲದಲ್ಲಿ ಬ್ರಿಟಿಷರ ಎಲ್ಲ ಕಚೇರಿಗಳು, ಶಸ್ತ್ರಾಗಾರ ಎಲ್ಲ ಇದೇ ಕೇರ್ಬ್ರಮ್ಮಲ್ಲಿತ್ತು. ನೀವು ಪಕ್ಕದಲ್ಲೇ ಇರುವಂಥ ಭಟರಹಳ್ಳಿ, ಈ ಭಟರಹಳ್ಳಿ ಬಂದು ಆಗಿನ ಕಾಲದಲ್ಲಿ ಬ್ರಿಟಿಷರ ಸೈನ್ಯ ಉಳಿದುಕೊಳ್ಳುತ್ತಿದ್ದಂಥ ಸ್ಥಳ. ಅದಕ್ಕಾಗಿ ಅದನ್ನ ಭಟರಹಳ್ಳಿ ಅಂತ ಕರೀತಾರೆ. ಅದೇ ರೀತಿ TC ಪಾಳ್ಯ, ದಿವಾನ್ ತಂಬುಚೆಟ್ಟಿ ಅವರ ನೆನಪಿಗಾಗಿ ಸಣ್ಣ ತಮ್ಮನ ಹಳ್ಳಿ ಎಂಬ ಊರನ್ನು TC ಪಾಳ್ಯ ಅಂತ ಕರೀತಾರೆ. ಇವತ್ತು ಸಹ ನೀವು ಬ್ರಿಟಿಷರು ಕಟ್ಟಿಸಿದಂಥ ಚರ್ಚ್ನ ನೀವು ಅಲ್ಲಿ ನೋಡ್ಬೋದು. ಅದರ ವಿಡಿಯೋ ಮಾಡಿದ್ದೀನಿ, ಅದು ಕಾರ್ಟಲ್ಲಿ ಹಾಕ್ತೀನಿ, ನೀವು ಸಹ ಅದನ್ನ ನೋಡಿ. ಅಲ್ಲದೆ ಕೇರ್ಬ್ರಮ್ ಅಲ್ಲಿ ಇಡೀ ಬೆಂಗಳೂರಲ್ಲೇ
ಅತಿ ದೊಡ್ಡದಾದ ಕೆರೆ ಸಹ ನೀವು ನೋಡ್ಬೋದು. ಆದರೆ ಈಗ ಸಂಪೂರ್ಣವಾಗಿ ಅಲ್ಲಿ ಕೈಗಾರಿಕಾ ಪ್ರದೇಶ ಆಗಿರೋದ್ರಿಂದ ಎಲ್ಲ ಹಾಳಾಗಿದೆ. ಅದನ್ನು ಎಲೆ ಮಲ್ಲಪ್ಪ ಶೆಟ್ಟಿ ಕೆರೆ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಇಲ್ಲಿರುವಂತ ಪ್ರಾಚೀನ ಕಾಲದ ದೇವಾಲಯಗಳು ಗಂಗರ ಕಾಲದಲ್ಲಿ ಕಟ್ಟಲಾದದ್ದು ಎಂಬ ನಂಬಿಕೆ. ಯಾಕಂದ್ರೆ ವೆಂಗೇನ ಕೆರೆ ಅಥವಾ ಕೇರ್ಪಂ ಕೆರೆ ಪಕ್ಕದಲ್ಲಿರುವಂತ ಶ್ರೀ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಒಂದು ಈ ವೀರಗಲ್ಲು ಸಿಗುತ್ತದೆ. ಅದರ ಮೇಲೆ ಈ ಊರು ಗಂಗರ ಕಾಲದಲ್ಲಿ ಆಳ್ವಿಕೆಯಲ್ಲಿ ಒಳಪಟ್ಟಿತು ಎಂಬ ನಂಬಿಕೆ ಇಲ್ಲಿನ ಜನಕ್ಕೆ. ಅಷ್ಟೇ ಅಲ್ಲದೆ ಈ ಕೇರ್ಪಂಗೆ ಮೊದಲ ಹೆಸರು ಹೊಸೂರು ಅಂತ. 1810 ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯವರ ಸ್ಮರಣಾರ್ಥವಾಗಿ ಮಹಾರಾಜರ ಹೆಸರೇ ಈ ಊರಿಗೆ ಇಡ್ತಾರೆ. ಇಲ್ಲಿರುವಂತ ಮಾರ್ಕೆಟು ಬೆಂಗಳೂರಿನಲ್ಲಿ ಪ್ರಮುಖ ಮಾರ್ಕೆಟ್ಗಳಲ್ಲಿ ಒಂದಾಗಿದೆ. ಯಾಕಂದ್ರೆ ಕೋಲಾರು, ಚಿಂತಾಮಣಿ ಈ ಕಡೆಯಿಂದ ಬರುವಂತ ಎಲ್ಲ ರೈತರಿಗೆ ಪ್ರಮುಖವಾದಂತ ಮಾರ್ಕೆಟು ಈ ಕೇರ್ಪುರಂ ಮಾರ್ಕೆಟು. ಇದು ಬೆಂಗಳೂರಿನಲ್ಲಿ ಇರುವಂತ ದೊಡ್ಡ ಮಾರ್ಕೆಟ್ಗಳಲ್ಲಿ ಇದು ಸಹ ಒಂದಾಗಿದೆ. ಅಲ್ಲದೆ ಕೇರ್ಪುರಂ ಬಳಿ ಇರುವಂತ ಈ ಕೇಬಲ್ ಬ್ರಿಡ್ಜು ದಕ್ಷಿಣ ಭಾರತದಲ್ಲೇ ನಿರ್ಮಾಣ ಆದಂತ ಮೊದಲ ಕೇಬಲ್ ಬ್ರಿಡ್ಜ್ ಆಗಿದೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಜಾಗದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.